ಮೆಂಬರ್ಗಳೇ ಬಂದು ಇಲ್ಲಿ ಕೆಲಸ ಮಾಡಿಸ್ತಾವ್ರೆ. ಇದೇ ಫಸ್ಟ್. ಯುವಕ ಯಾರು ಬಂದಿಲ್ಲ. ನಮ್ಮ ಗ್ರಾಮ ನಮ್ಮ ಸ್ವಚ್ಛತೆ ವಿಭಿನ್ನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನಸೇವೆ ಘೋಷ ಮಂತ್ರ ಅಲ್ಲ, ಗೆದ್ದ ನಂತರವೂ ವಾರ್ಡ್ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಕರ್ತವ್ಯ ಎಂದು ತನ್ನ ಕೆಲಸದ ಮೂಲಕ ಮಾದರಿ ಕೌನ್ಸಿಲರ್ ಎನಿಸಿಕೊಂಡ ವೇಮಗಲ್ ಪಟ್ಟಣ ಪಂಚಾಯಿತಿ ಸದಸ್ಯ ಸಿಎಸ್ ವೆಂಕಟೇಶ್ ಕಾರ್ಯಕ್ಕೆ ಸಾಥ್ ನೀಡಿದ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ 6ರ ಸುಳದೇವನಹಳ್ಳಿ ಗ್ರಾಮಸ್ಥರು ಮತ್ತು ಪೌರಕಾರ್ಮಿಕ ಸಿಬ್ಬಂದಿಗಳು. ಹೌದು ವೀಕ್ಷಕರೇ, ಇಂದು ಬೆಳ್ಳಂಬೆಳಗ್ಗೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ನಂಬರ್ 6ರ ಸುಳದೇವನಹಳ್ಳಿಯ ಗ್ರಾಮದ ಮೂಲೆಗಳ ಸ್ವಚ್ಛತೆ ಕಾರ್ಯ ಆರಂಭವಾಗಿದ್ದು, ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಜೊತೆ ಊರಿನ ಗ್ರಾಮಸ್ಥರು ಯುವಕರು ಸ್ವಚ್ಛತೆ ಕಾರ್ಯದಲ್ಲಿ ಪಾಲ್ಗೊಂಡು ನಮ್ಮ ಗ್ರಾಮ ನಮ್ಮ ಸ್ವಚ್ಛತೆ ಘೋಷವಾಕ್ಯಕ್ಕೆ ಮೆರುಗು ನೀಡಿದರು. ವಿಶೇಷವಾಗಿ ಈ ವಾರ್ಡ್ ಕೌನ್ಸಿಲರ್ ಹಾಗೂ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಸಿಎಸ್ ವೆಂಕಟೇಶ್ ಸ್ವಚ್ಛತಾ ಕಾರ್ಯದಲ್ಲಿ ಸ್ವತಃ ತಾವೇ ಪಾಲ್ಗೊಂಡು ಊರಿನ ಗ್ರಾಮಸ್ಥರ ಜೊತೆ ಯುವಕರ ಮೆಚ್ಚುಗೆಗೆ ಪಾತ್ರವಾದರು. ಏನಿವತ್ತು ನಮ್ಮ ಗ್ರಾಮ ನಮ್ಮ ಸ್ವಚ್ಛತೆ ಇರಬೇಕು ಗ್ರಾಮದಲ್ಲಿ ಅಂತೇಳಿ ಇವತ್ತು ನಮ್ಮ ಸುಳ್ದೇನಹಳ್ಳಿನ ಎಲ್ಲ ಯುವಕರು ಮುಖಂಡರು ಹಿರಿಯರು ಇವತ್ತು ಸೇರ್ಕೊಂಡು ನಮ್ಮ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವತಿಯಿಂದ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ, ನಮ್ಮ ಆರೋಗ್ಯ ಇಲಾಖೆ ಮತ್ತೆ ಎಲ್ಲರೂ ಸ್ವಚ್ಛತಾ ಕಾರ್ಯಕ್ರಮ ಬಂದು ಇವತ್ತು ಇಡೀ 40 ವರ್ಷದ ಇತಿಹಾಸದಲ್ಲಿ ಮೋರಿಗಳು ಕ್ಲೀನ್ ಆಗಿರ್ಲಿಲ್ಲ, ಇದಾಗಿರ್ಲಿಲ್ಲ. ಈ ಚುನಾವಣೆ ಸಂದರ್ಭದಲ್ಲಿ ಜನ ಆಶೀರ್ವಾದ ಮಾಡಿ ಏನು ಇವತ್ತು ನಮಗೆ ಭರವಸೆ ಕೊಟ್ಟು ಗೆಲ್ಸಿದ್ರು, ಅದೇ ರೀತಿ ಊರಿನ ಜನ ಇವತ್ತು ಕೂಡ ನಮ್ಮ ಜೊತೆ ಹಂಗೆ ಇದ್ದಾರೆ. ನಮ್ಮ ಗ್ರಾಮ ನಮ್ಮ ಸ್ವಚ್ಛತೆಗೆ ನಮ್ಮ ಹೊಣೆ ಅಂತೇಳಿ ಇವತ್ತೆಲ್ಲ ಊರಿನ ಮುಖಂಡರು ಯುವಕರು ಅವರೇ ವಾಲಂಟಿಯರ್ ಬಂದು ನಿಂತ್ಕೊಂಡು ನಮ್ಮ ಪಂಚಾಯಿತಿಯ ಜನದ ಜೊತೆ ಅವರು ನಾವು ಇರ್ತೀವಿ ಅಂತೇಳಿ ನಮ್ಮ ಗಜೇಂದರ್ ರೆಡ್ಡಿ ಅವರು ಇರ್ಬೋದು, ಇಡೀ ನಮ್ಮ ಇಲಾಖೆ ತಂಡ ಇವತ್ತು ವೇಮಗಲ್ ಪಟ್ಟಣ ಪಂಚಾಯಿತಿಯ ಒಂದು ಸುಳ್ದೇನಹಳ್ಳಿ ಗ್ರಾಮ 6ನೇ ವಾರ್ಡ್ ನಂಬರ್ 6ರ ಸ್ವಚ್ಛತಾ ಕಾರ್ಯಕ್ರಮ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗಿದೆ. ಇದೇ ರೀತಿ ಒಂದು ಮಾದರಿ ಗ್ರಾಮ ಇವತ್ತು ಏನ್ ಮಾಡ್ಬೇಕು ಅಂದ್ಕೊಂಡಿದ್ವಿ, ಮಾದರಿ ಗ್ರಾಮ ಮಾಡಿ ತೋರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ನಮ್ಮ ಊರಿನ ಮುಖಂಡರುಗಳು ವಾಲಂಟಿಯರ್ ಆಗಿ ನಾವು ಇದ್ದೀವಿ, ನಮ್ಮ ಗ್ರಾಮದ ಸ್ವಚ್ಛತೆಗೆ ನಾವೆಲ್ಲಾನು ಕೈ ಜೋಡಿಸ್ತೀವಿ ಅಂತೇಳಿ ಎಲ್ಲ ಯುವಕರೆಲ್ಲಾನು ಕೈ ಜೋಡಿಸಿರೋದು ನೋಡಿದ್ರೆ ಉತ್ಸಾಹದಿಂದ ನಮ್ಗೆ ಒಂಥರ ಒಂದು 6 ಗಂಟೆ ಪ್ರಾರಂಭ ಆಗ್ತಾ ಇದೆ ಅಂದ್ರೆ ಕೆಲಸ ಅಂದ್ರೆ ನಮ್ಗೆ ಖುಷಿ ಆಗ್ತಾ ಇದೆ. ಅದೇ ರೀತಿ ಎಲ್ಲ ಮಹಿಳೆಯರು ಕೂಡ ಸಹಕರಿಸ್ತಾ ಇದ್ದಾರೆ. ಯಾವುದೇ ಒಂದು ಏನು ಮನೆ ಪಕ್ಕದಲ್ಲಿ ಇರುವಂತ ಇರ್ಬೋದು, ತಡಕಿರ್ಬೋದು, ಗಲೀಜ್ ಇರ್ಬೋದು, ಸ್ವಚ್ಛತೆಗೆ ನಮ್ಮ ಜೊತೆ ಊರಿನ ಮಹಿಳೆಯರು ಕೂಡ ಸಹಕರಿಸ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಇವತ್ತು ನಮ್ಮ ಸುಳ್ದೇನಹಳ್ಳಿ ಸ್ವಚ್ಛತಾ ಒಂದು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಗೆ ಮಾದರಿ ಗ್ರಾಮ ಆಗುತ್ತೆ ಅಂತೇಳಿ ಇದೇ ಮುನ್ನುಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಕೌನ್ಸಿಲರ್ ಸಿಎಸ್ ವೆಂಕಟೇಶ್ ಮನವಿಗೆ ಸ್ಪಂದಿಸಿದ ಸುಳದೇವನಹಳ್ಳಿ ವಾರ್ಡ್ ಗ್ರಾಮಸ್ಥರು ಯುವಕರು ಮನೆಗೆ ಒಬ್ಬರಂತೆ ಸ್ವಯಂ ಪ್ರೇರಿತವಾಗಿ ಗ್ರಾಮದ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು ವಿಶೇಷವಾಗಿತ್ತು. ಸುಳದೇವನಹಳ್ಳಿ ಗ್ರಾಮದಲ್ಲಿ ನಾವು ವಾಸವಾಗಿದ್ದು ಸುಮಾರು ವರ್ಷಗಳಿಂದ ಸ್ವಚ್ಛತಾ ಕಾರ್ಯಕ್ರಮ ನಡೆದಿರಲಿಲ್ಲ. ಎಲ್ಲ ಕಡೆ ಮುರಿ ಬಂದಾಗಿತ್ತು, ಕ್ಲೀನ್ ಇರಲಿಲ್ಲ, ನೀರು ಹೋಗ್ತಿರ್ಲಿಲ್ಲ. ಸಿಎಸ್ ವೆಂಕಟೇಶ್ ಅವರು ನಮ್ಮೂರು ಕ್ಲೀನ್ ಮಾಡ್ತೀನಿ ಅಂತ ಏನು ಮಾತಾಡ್ತು ನಮ್ಮೂರಿಗೆ ಬಂದ್ರು ಅದನ್ನ ಸಂಪೂರ್ಣವಾಗಿ ಮಾಡ್ತಿದ್ದಾರೆ. ಇನ್ನು ಮುಂದೆ ಮಾಡ್ತಂತ ಆಶೆ ಇಟ್ಕೊಂಡಿದ್ದೀವಿ. ನಾವು ಹಿಂಗೆ ಮಾಡಲಿ ಅಂತ ನಾವು ಅಭಿವೃದ್ಧಿ ಆಗಲಿ ಅಂತ ಬಯಸ್ತೀರಿ. ಆದ ಕಾರಣ ಬೆಳಗ್ಗೆ 6 ಗಂಟೆಯಿಂದ ಊರಲ್ಲಿ ಪಂಚಾಯತಿಯವರಾಗ್ಬೋದು, ಊರಿನವರಾಗ್ಬೋದು, ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀರಿ. ಊರು ಕ್ಲೀನ್ ಆಗುತ್ತೆ ಅಂತ ಬಯಸಿರಿ, ಕ್ಲೀನ್ ಆಗ್ತಾ ಇದೆ. ನಮ್ಮ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ಆದ ನಂತರ ಇದೇ ಮೊದಲ ಬಾರಿಗೆ 50 ವರ್ಷದಿಂದ ನಮ್ಮ ಗ್ರಾಮ ಕೊಳತು ನಾರ್ತಾ ಇತ್ತು. ನಮ್ಮ ಸಿಎಸ್ ವೆಂಕಟೇಶ್ ಅಣ್ಣವ್ರು ಬಂದು ನಮ್ಮ ಊರನ್ನ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತೇಳಿ ಪಣ ತೊಟ್ಟು ನಮ್ಮ ಊರು ಹಿರಿಯರು ಮತ್ತು ಯುವಕರು ಸೇರಿ ಈ ಕೆಲಸ ಕಾರ್ಯ ಆರಂಭ ಮಾಡ್ತಾ ಇದ್ದೇವೆ. ಕೈ ಜೋಡಿಸ್ಲಿ, ಇನ್ನಾದ್ರೂ ಈ ಗ್ರಾಮನ ಸ್ವಚ್ಛತೆ ಗ್ರಾಮ ಮಾಡ್ಲಿ. ನಮ್ಮ ಉಸಿರಿರೋವರ್ಗು ಆತನ ಋಣ ತೀರ್ಸಕ್ ಆಗಲ್ಲ. ಆತನ ಮಾಡಿರೋ ಕೆಲಸ ಎಲೆಕ್ಷನ್ ಮೊದ್ಲೇ ಮಾಡ್ಯವನೆ. 1 ಕೋಟಿ ರೂಪಾಯಿನ ಕೆಲಸ ನಾವ್ ಯಾರೇ ಬರಲಿ ಜಾಬ್ ಕೊಡ್ತೀರಿ. 1 ಕೋಟಿ ರೂಪಾಯಿ ಕೆಲಸ ಇವಾಗ ಯಾರು 10,000 ರೂಪಾಯಿ ಕೆಲಸ ಮಾಡಿಲ್ಲ. ಮಾತು ಕೊಟ್ಟಿದ್ದು ಇನ್ನು ಮಾಡ್ತಾನೆ, ಅವನು ಎಕ್ಸ್ಟ್ರಾ ಮಾಡ್ತಾವೆ. ನಾವ್ ಹೇಳಿದ್ರಕಿನ್ನ ಎಕ್ಸ್ಟ್ರಾ ಮಾಡ್ತಾವೆ. ಜಾಸ್ತಿ ಮಾಡ್ತಾವೆ ನೋಡಪ್ಪ, 50 ವರ್ಷ ಆಗಿ ಸುಳ್ದೇನಹಳ್ಳಿ ಗ್ರಾಮ 50 ವರ್ಷ ಆಗಿದೆ.
ಇವಾಗ 5-6 ಮೆಂಬರ್ಗಳಾಗಿವ್ರೆ. ಒಂದು ಶನಿಕ್ ಶಿರೆಂಡ್ಯಾಗ ಶನಿಕ್ ಹಾಕಿರೋರಿಲ್ಲ. ಇವಾಗ ಏನ ಹುಲಿ CS ವೆಂಕಟೇಶ್ ಅಣ್ಣ ಬಂದು ಊರೆಲ್ಲ ನಾವು ಗ್ರಾಮಸ್ಥರೆಲ್ಲ ನಿಂತ್ಕೊಂಡು ಸ್ವಚ್ಛತೆ ಮಾಡ್ತಾ ಇದ್ದೀರಿ. ಮೆಂಬರ್ಗಳೇ ಬಂದ್ ಇಲ್ಲಿ ಕೆಲಸ ಮಾಡಿಸ್ತಾವ್ರೆ. ಇದೇ ಫಸ್ಟ್. ಇವಾಗ ಯಾರು ಬಂದಿಲ್ಲ. ಒಂದು ಶನಿಕ ಹಾಕಿಲ್ಲ ಯಾರು. 50 ವರ್ಷ ಆಗಿದೆ ಚಿರಂಡಿ ಮ್ಯಾಗ ಇದಾಕಿ. ಇವಾಗ ಇರೋ ಮಿತ್ರನವರೆಲ್ಲ ಇದನ್ನೆಲ್ಲ ನೋಡಿ ಮೇನ್ ಇನ್ನ ಬುದ್ಧಿ ಕಲೀಲಿ ಅವರು. ಮುಂದೆ ಬರೋರು ಎಲ್ಲ ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಂಡ್ರದೆ. ಒಂದು ಜನತಾ ಮನೆ ಬರ್ಲಿ, ಒಂದು ಯಾವ್ದೇ ಸಿರಿಂಡಿ ಸ್ಕ್ರೀಮ್ ಬರ್ಲಿ, ಎಲ್ಲ ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಂಡ್ರದೆ. ಒಂದು ಮನೆಗಳು ಬರ್ಲಿ ಅವ್ರ ಸ್ವಾರ್ಥಕ್ಕೆ ಹಾಕೊಂಡ್ರದೆ. ಬಡವರು ಬಗ್ರಕ್ಕಂತ 10 ಪೈಸಾ ಕೆಲಸ ಮಾಡಿಲ್ಲ. 5-6 ಮೆಂಬರ್ಗಳು ನಮ್ಮೂರಾಗ ಮಾಜಿ ಮೆಂಬರ್ಗಳು 10 ಪೈಸಾ ಕೆಲಸ ಮಾಡಿಲ್ಲ. ಎಲ್ಲ 5-6 ಸ್ವಾರ್ಥಕ್ಕೆ ಅವ್ರ ಮನೇಲಿ ಕಟ್ಕೊಂಡ್ರದೆ. ಬಡವರು ಬಗ್ರ ನೋಡಿರೋರು ಒಬ್ರು ಇಲ್ಲ. ನೋಡು ಸಮಸ್ಯೆ ನೋಡಿ ಈ ತರ ಆಗಿದೆ. ಇದು ಕ್ಯಾಮ್ರಾ ಮಾಡಿಯಪ್ಪ ನೋಡ್ಲಿ ಎಲ್ಲಾನು. ಇದು ಮೋದಿ ಗಂಟ ಹೋಗ್ಲಿದ್ದು. 25 ವರ್ಷದಿಂದ ಓಟ್ ಹಾಕೋಕ್ ಮಾತ್ರ ಎಲೆಕ್ಷನ್ ಬಂದಾಗ ಆನಂದ ಓಟ್ ಹಾಕೋ, ಬೈರ ಓಟ್ ಹಾಕೋ. ಸ್ವಾರ್ಥಕ್ ಬಳಸ್ಕೊಂಡು ಕೆಲಸ ಮಾಡ್ಕೊಂಡವ್ರೆ ಅಷ್ಟೇ. ಮಾಡ್ಕೊಂಡವ್ರಿ. ಕೆಲಸ ಮಾಡ್ಕೊಂಡ್ರೆ ಒಂದು ಡೈರಿ ಇಲ್ಲ. ಇರಂಗಿಲ್ಲ ರಸತ್ತೀರ. ಒಂದು ಡೈರಿ ಇಲ್ಲ ನಮ್ಮೂರ್ಕ. ಪಂಚಾಯತಿ ರೂಮ್ ಅಂಗನವಾಡಿ ಇಲ್ಲ. ಅದು ಪಂಚಾಯತಿ ರೂಮಾಗೆ ಹುಡುಗರ್ಕ ಪಾಠ ಹೇಳ್ಕೊಡ್ತಾವ್ರಿ. ಬಜೆ ಮನೆಯಲ್ಲಿ ಏನು ಇಲ್ಲ. ಒಂದು ಫಿಲ್ಟರ್ ಇಲ್ಲ, ಇರೋಲ್ಲ. ಐಮಾಸ್ ಲೈಟ್ ಇಲ್ಲ, ಯಾವ್ದು ಇಲ್ಲ. ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡ ಊರಿನ ಗ್ರಾಮಸ್ಥರು ಮತ್ತು ನಗರಸಭೆ ಸಿಬ್ಬಂದಿಗಳು ಪೌರ ಕಾರ್ಮಿಕರಿಗೆ ಹೆಚ್ಚಿನ ಜೋಶ್ ತುಂಬಲು CS ವೆಂಕಟೇಶ್ ಅವರಿಂದ ಬೆಳಗಿನ ಉಪಹಾರಕ್ಕೆ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಊಟ ಏರ್ಪಡಿಸಲಾಗಿತ್ತು. ಇದೇ ಕ್ಷಣದ ವಿಶೇಷ. ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕರ್ನಾಟಕ. ನಾನು ನಿಮ್ಮ ಅಮೃತ ಗಣೇಶ್. ಪ್ರಗತಿಪರ ಸಮಾಜಕ್ಕಾಗಿ ಸದಾ ನಮ್ಮದೊಂದು ನಿರಂತರ ಕ್ರಾಂತಿ.